ಅನೌನ್ಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಒಮ್ಮತದ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿದ್ದೇವೆ, ಯಾವುದೇ ರೀತಿಯ ಗೊಂದಲ ಇಲ್ಲ, ನಾಳೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹ್ಯಾರಿಸ್ ಜಬ್ಬಾರ್ ಹಾಗೇನೆ ಎಲ್ಲರೂ ಕೂಡ ಬೆಂಬಲ ನೀಡಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನ ಸಮರ್ಥ್ ಅವರ ತಂದೆ ಬಂದಿದ್ದಾರೆ, ಅವ್ರಿಗೇನೆ ಬಿ ಫಾರ್ಮ್ ಕೊಟ್ಟು ಕಳಿಸ್ತೀವಿ ಅಂತಾನೂ ಕೂಡ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಈಗ ತಾನೇ 11:12 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನ ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ, ಅವರೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟರ್, ನಾನು, ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಮತ್ತು ಜಮೀರ್ ಅವರು, ನಾಜೀರ್ ಅವರು, ಸಲೀಂ ಅವರು, ನಾಜೀರ್ ಹುಸೇನ್ ಅವರು, ನಮ್ಮ ಹ್ಯಾರಿಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಸೊ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಆ ಕುಟುಂಬದವರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನು ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನು ಶಿಫಾರಸು ಕಳಿಸಿದ್ವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಒಮ್ಮತ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವರಿಗೆ ಅವರ ಮಗನ ಬಿ ಫಾರ್ಮ್ ಅನ್ನು ಅವ್ರ ಕೈಲಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು ಇನ್ ಕೆಲವು ನಾಯಕರುಗಳು ನಾವೆಲ್ಲ ಹೋಗ್ತಾ ಇದ್ದೀವಿ. ದಾವಣಗೆರೆ ಮತ್ತು ಬಾಗಲಕೋಟೆಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಈಗ ತಾನೇ 11:12 ಗಂಟೆಗೆ ಅನೌನ್ಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಒಮ್ಮತದ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿದ್ದೇವೆ, ಯಾವುದೇ ರೀತಿಯ ಗೊಂದಲ ಇಲ್ಲ, ನಾಳೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹ್ಯಾರಿಸ್ ಜಬ್ಬಾರ್ ಹಾಗೇನೆ ಎಲ್ಲರೂ ಕೂಡ ಬೆಂಬಲ ನೀಡಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನ ಸಮರ್ಥ್ ಅವರ ತಂದೆ ಬಂದಿದ್ದಾರೆ, ಅವ್ರಿಗೇನೆ ಬಿ ಫಾರ್ಮ್ ಕೊಟ್ಟು ಕಳಿಸ್ತೀವಿ ಅಂತಾನೂ ಕೂಡ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಈಗ ತಾನೇ 11:12 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನ ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ, ಅವರೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟರ್, ನಾನು, ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಮತ್ತು ಜಮೀರ್ ಅವರು, ನಾಜೀರ್ ಅವರು, ಸಲೀಂ ಅವರು, ನಾಜೀರ್ ಹುಸೇನ್ ಅವರು, ನಮ್ಮ ಹ್ಯಾರಿಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಸೊ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಆ ಕುಟುಂಬದವರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನು ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನು ಶಿಫಾರಸು ಕಳಿಸಿದ್ವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಒಮ್ಮತ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವರಿಗೆ ಅವರ ಮಗನ ಬಿ ಫಾರ್ಮ್ ಅನ್ನು ಅವ್ರ ಕೈಲಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು
ಇನ್ನು ಕೆಲವು ನಾಯಕರುಗಳು ನಾವೆಲ್ಲ ಹೋಗ್ತಾ ಇದ್ದೀವಿ. ದಾವಣಗೆರೆ ಮತ್ತು ಬಾಗಲಕೋಟೆಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಈಗ ತಾನೇ 12 ಗಂಟೆಗೆ 12 ಗಂಟೆಗೆ ಅನೌನ್ಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಒಮ್ಮತದ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿದ್ದೇವೆ, ಯಾವುದೇ ರೀತಿಯ ಗೊಂದಲ ಇಲ್ಲ, ನಾಳೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹ್ಯಾರಿಸ್ ಜಬ್ಬಾರ್ ಹಾಗೇನೆ ಎಲ್ಲರೂ ಕೂಡ ಬೆಂಬಲ ನೀಡಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನ ಸಮರ್ಥ್ ಅವರ ತಂದೆ ಬಂದಿದ್ದಾರೆ, ಅವ್ರಿಗೇನೆ ಬಿ ಫಾರ್ಮ್ ಕೊಟ್ಟು ಕಳಿಸ್ತೀವಿ ಅಂತಾನೂ ಕೂಡ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಈಗ ತಾನೇ 12 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನ ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ, ಅವರೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟರು, ನಾನು, ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಮತ್ತು ಜಮೀರ್ ಅವರು, ನಾಜೀರ್ ಅವರು, ಸಲೀಂ ಅವರು, ನಾಜೀರ್ ಹುಸೇನ್ ಅವರು, ನಮ್ಮ ಹ್ಯಾರಿಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಸೊ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಆ ಕುಟುಂಬದವರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನು ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನು ಶಿಫಾರಸು ಕಳಿಸಿದ್ವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಒಮ್ಮತ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವರಿಗೆ ಅವರ ಮಗನ ಬಿ ಫಾರ್ಮ್ ಅನ್ನು ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು ಇನ್ನು ಕೆಲವು ನಾಯಕರುಗಳು ನಾವೆಲ್ಲ ಹೋಗ್ತಾ ಇದ್ದೀವಿ. ದಾವಣಗೆರೆ ಮತ್ತು ಬಾಗಲಕೋಟೆಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಈಗ ತಾನೇ 12 ಗಂಟೆಗೆ ಅನೌನ್ಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಒಮ್ಮತದ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿದ್ದೇವೆ, ಯಾವುದೇ ರೀತಿಯ ಗೊಂದಲ ಇಲ್ಲ, ನಾಳೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹ್ಯಾರಿಸ್ ಜಬ್ಬಾರ್ ಹಾಗೇನೆ ಎಲ್ಲರೂ ಕೂಡ ಬೆಂಬಲ ನೀಡಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನ ಸಮರ್ಥ್ ಅವರ ತಂದೆ ಬಂದಿದ್ದಾರೆ, ಅವ್ರಿಗೇನೆ ಬಿ ಫಾರ್ಮ್ ಕೊಟ್ಟು ಕಳಿಸ್ತೀವಿ ಅಂತಾನೂ ಕೂಡ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಈಗ ತಾನೇ 12 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನ ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ, ಅವರೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟರು, ನಾನು, ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಮತ್ತು ಜಮೀರ್ ಅವರು, ನಾಜೀರ್ ಅವರು, ಸಲೀಂ ಅವರು, ನಾಜೀರ್ ಹುಸೇನ್ ಅವರು, ನಮ್ಮ ಹ್ಯಾರಿಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಸೊ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಆ ಕುಟುಂಬದವರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನು ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನು ಶಿಫಾರಸು ಕಳಿಸಿದ್ವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ.
ಒಮ್ಮತವಾಗಿ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವರಿಗೆ ಅವರ ಮಗನ ಬಿಫಾರ್ಮ್ ಅನ್ನು ಅವ್ರ ಕೈಲಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು ಇನ್ ಕೆಲವು ನಾಯಕರುಗಳು ನಾವೆಲ್ಲ ಹೋಗ್ತಾ ಇದ್ದೀವಿ. ದಾವಣಗೆರೆ ಮತ್ತು ಬಾಗಲಕೋಟೆಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಈಗ ತಾನೇ 11:30 12 ಗಂಟೆಗೆ